ವಿದ್ಯಾವಂತನ ಮಗ ಫೋಟೋ ತೆಗೆದಿದ್ನಂದ. ಇದು ಮಸ್ತ್ ಅಲ್ವಾ? 6 ಗಂಟೆಗೆ ದೇವಿ ದರ್ಶನ ಮಾಡ್ಕೊಂಡು ಹಾಗೆ ಪ್ರಸಾದ ತಿನ್ಕೊಂಡು ಮತ್ತೆ ರೂಮಿಗೆ ಬಂದು ಹೋಗು ಚೆನ್ನಾಗಿ ಮಾಡ್ಕೊಂಡ್ ಬಂದೆ ಏನು? 6 ಗಂಟೆಗೆ ದೇವಿ ದರ್ಶನಕ್ಕೆ ಅಂತ ಹೋದ್ವು. ಅಲ್ಲಿ ದೇವಸ್ಥಾನ ಮುಂದೆ ಫೋಟೋ ತಗೊಂಡು ಜನ ತುಂಬಾ ಕಮ್ಮಿ ಇದ್ರು, ಸೊ ಬೇಗ ದರ್ಶನ ಆಯ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು. ನಂತರ 7 ಗಂಟೆಗೆ ಊಟ ಮಾಡ್ಕೊಂಡು ಅದಾದ್ಮೇಲೆ ರೂಮಿಗೆ ಬಂದು ರೂಮಿಗೆ ಬಂದು ಹಾಗೆ ಸ್ವಲ್ಪ ಹರಟೆ ಹೊಡಿತಾ ಈಗ ಅವರ ರೂಮಿಗೆ ಹೋಗ್ತಾರಂತೆ. ಇದಾಗಿತ್ತು ಈ ಒಂದು ದಿನದ ವಿಡಿಯೋ. ನೆಕ್ಸ್ಟ್ ನಾಳಿನ ಸಂಚಿಕೆ ಅದು ಹಂಗೆ ಡೈರೆಕ್ಟ್ ಯಾವ್ದು ಟ್ರಿಮ್ ಇಲ್ದಂಗೆ ಅಪ್ಲೋಡ್ ಮಾಡಬೇಕು. ಸಕಾಲಾಗಿ ಬರುತ್ತೆ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ತೋರ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಅಂತಾನೆ. ಓಕೆ ಫ್ರೆಂಡ್ಸ್, ಇವನು ಹೋಗಲ್ಲಿ ನನಗೆ ಎಲ್ಲಿ ಹೇಳಲ್ಲ. ಸರಿ ಸ್ನೇಹಿತರೆ, ನಾಳೆ ಸಿಗೋಣ. ನಾಳೆ ವಿಡಿಯೋದಲ್ಲಿ ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿನ, ಮಾರನೇ ದಿನ ಎದ್ದಿದ್ದು. ನಮಗಂತೂ ನಿದ್ದೆನೇ ಬರಲಿಲ್ಲ ರಾತ್ರಿ ಹೊತ್ತು. ಎಷ್ಟು 12 ಗಂಟೆ ಆದರೂ ನಿದ್ದೆ ಬರಲಿಲ್ಲ. ಆಮೇಲೆ ಹಂಗೂ ಹಿಂಗೂ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಟ್ರೈ ಮಾಡಿದ್ವು, ಆಗಲಿಲ್ಲ. ಅದ್ರ ಪಕ್ಕದ ಮೇಲೆ ಅವರಿಬ್ಬರು ಮಾತ್ರ ಸರಿಯಾಗಿ ಹೊರಕೆ ಹೊಡಿತಾರೆ, ಸರಿಯಾಗಿ ನಿದ್ದೆ ಮಾಡ್ತಾರೆ. ಈಗಲೂ ನಿದ್ದೆ ಮಾಡ್ತಾ ಇದ್ದಾರೆ. ನಮಗೆ ಎಚ್ಚರ ಆಗಿಬಿಡ್ತು 6 ಗಂಟೆಗೆ. ಏನಾದ್ರು ಬಿಸಿನೀರು ಬರುತ್ತೆ ಅಂತ ಅಂದರು 1 ಅವರ್ ಅಷ್ಟೇ. ಅದು ಯಾವನು ಕಾಯ್ತಾ ಇರ್ತಾನೆ. ಆ ನಿದ್ದೆಯಲ್ಲಿ ನಮಗಂತೂ ಸ್ನಾನ ಗಿನ ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟು 8 ಗಂಟೆಗೆ ಟಿಫನ್ ಮಾಡ್ಕೊಂಡು ಹೋಗಬೇಕು. ಅಂತೂ ಫ್ರೆಶ್ ಅಪ್ ಆಯಿತು, ಮುಖ ತೊಳ್ಕೊಂಡಾಯಿತು. ಸ್ನಾನ ಮಾಡೋಕ್ಕಂತೂ ಆಗಲಿಲ್ಲ, ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ನೀರು 1 ಅವರ್ ಬರುತ್ತೆ ಅಂತಂದರು. 5:30ಗೆ ಎದ್ದು ಸ್ನಾನ ಮಾಡ್ತಾರೆ. ಸೊ ಅಲ್ಲಿಗೆ ಈಗ ಮುಖ ತೊಳ್ಕೊಂಡಾಯಿತು. ನೆಕ್ಸ್ಟ್ ಇನ್ನು 8 ಗಂಟೆಗೆ ಅವರೆಲ್ಲ ರೆಡಿಯಾಗಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಟ್ರಿಪ್ಪು ಹೋಗಬೇಕು. ಇಲ್ಲಿಗೆ ನೆಕ್ಸ್ಟು ಶೃಂಗೇರಿಗೆ ಹೋಗಿ ಅಲ್ಲಿ ಶಾರದಾಂಬೆ ದೇವಿ ಅಲ್ಲ ನೋಡ್ಕೊಂಡು, ಅಲ್ಲಿಂದ ಯಾವ್ದಾದ್ರು ಒಂದೊಳ್ಳೆ ರಿವರ್ ಇರೋಂಥ ಪ್ಲೇಸಲ್ಲಿ ನೋಡ್ಕೊಂಡು ಆಮೇಲೆ ಹಾಸನಕ್ಕೆ ಹೋಗ್ತಾ ಇರೋದೆ. ನಾವಿರೋ ರೂಮ್ ಇದೆ, ಹಿಂಗಿದೆ ಅಂತ. How is the... Yeah, it's not good. ಓಹೋ, ಇನ್ನೂ ನಿದ್ದೆ ಮಾಡ್ತಾವ ಕಣೋ. ಏನು ಆರಾಮಾಗಿದ್ದೀನಿ, ಮಲಗಿದೆ ನಾನು. ಬೇಡ, ನಿದ್ದೆ ಮಾಡ್ತಿರೋರನ್ನ ಡಿಸ್ಟರ್ಬ್ ಮಾಡಬಾರ್ದು. ಪೂರ್ತಿ ನಿದ್ದೆ ಕಣವನು. ಸೊ ಬನ್ನಿ, ಈಗ ಸ್ವಲ್ಪ ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಟ್ರಿಪ್ ಬೇರೆ ಶೃಂಗೇರಿ ಕಡೆ ಹೋಗೋಣ. ಒಂದ್ಸಲ ಕೊಡ್ತಾರೆ ನಿಂಗೆ, ಎಷ್ಟಾಗಿದೆ ನೋಡೋಣ. ತಿಂಡಿ ಆಯಿತು. ಈಗ 9 ಗಂಟೆ ಆಯಿತು. ಈಗ ನೆಕ್ಸ್ಟ್ ಈಗ ಶೃಂಗೇರಿಗೆ ರೂಟ್ ಮ್ಯಾಪ್ ಹಾಕಿದ್ವಿ. ಸೊ ಈಗ ಚೆಕ್ಔಟ್ ಆಗದೆ. ಹೋಟೆಲ್ ಚೆಕ್ಔಟ್ ಆಯಿತು. ಈಗ ಪಾರ್ಕಿಂಗ್ ಲಾಟಿಗೆ ಬಂದು ಗಾಡಿ ತಗೊಂಡು ಈಗ ರೂಟ್ ಟು ಶೃಂಗೇರಿ. ಚೆಕ್ ಮಾಡ್ತಾವನೇನು ಏನಾಗಿದೆ ಅಂತ. ಬಿಡ ನೇತ್ರಾವತಿ ಚೆನ್ನಾಗಿ ನೋಡಿದೆ.
ಅಲ್ಲಿಂದ ಕ್ಲೌಡ್ ತುಂಬಿದೆ ನೋಡಿ ಮೇಲೆ. ಮ್ಯಾಪ್ ಹಾಕಿಲ್ಲ. ಈಗ ನಾವು ಮತ್ತೆ ಶೃಂಗೇರಿ ಕಡೆಗೆ ಚಲೋ. ವಾವ್, ಏನ್ ಘಾಟ್ಸ್ ಸೆಕ್ಷನ್ಸ್ ಚೆನ್ನಾಗಿದೆಲ್ಲ. ಈ ಇಳಿಜಾರಲ್ಲಿ ಹೋಗೋದೇ ಒಂದು ಮಜಾ. ಎಂತ ಮಜಾ ಅಲ್ಲ. ಒಪ್ಪಲ್ಲಿ ಹೋಗ್ಬೇಕಾರೆ ಜಾಗ್ರತೆ ಇದೇನೋ. ಒಂದ್ ಕಡೆ ನನ್ನ ಕೈ ಮೊಬೈಲ್ ಹಿಡ್ಕೊಂಡು ಸಾಹಸ ಮಾಡಕ್ಕಾಗಲ್ಲ. ಅಜ್ಜಿ ಇದೆ ನೋಡು. ಸೂಪರ್ ಅಲ್ಲ ಏನ್ ಶೃಂಗೇರಿ ಅಲ್ಲ. ಶೃಂಗೇರಿ ಶೃಂಗೇರಿ ಬ್ರೋ, ಶೃಂಗೇರಿ ಇಲ್ಲ ಇಲ್ಲ ಶೃಂಗೇರಿ. ಏನೇನು ಪ್ರಾಬ್ಲಮ್ಮು? ಯಾಕಂದ್ರೆ ನಾನು ಅವ್ಗಳ ಜೊತೆ ತುಂಬಾ ಮಾತಾಡಿದ್ದೀನಿ. ಸೊ ಮಾತಾಡೋದು ಅಂತಲ್ಲ, ಅವ್ನ ಮುಖ ನೋಡಿ ಅದ್ರ ಜೊತೆ ಒಂದ್ ಸ್ವಲ್ಪ ಅದ್ರ ಜೊತೆನೆ ಇದ್ರೆ ತಾವಲ್ಲೇ ಮಾತಾಡ್ತೀರಾ. ಸೊ ಹಾಗಾಗಿ ಭಾವನೆಗಳು ಅರ್ಥ ಆಗುತ್ತೆ. ವಾವ್, ಎಕ್ಸ್ಪ್ಲೇನ್ ಮಾಡಲ್ಲ ನಾನು, ನೋಡ್ತಾ ಇರಿ ಸುಮ್ಮನೆ. ಆ ಟಾಪಿಗೆ ಹೋಗ್ಬೇಕು ಅಷ್ಟೇ ನೋಡಕ್ಕೆ. ಇಲ್ಲಿಂದ ಇನ್ನೂ ಸಕ್ಕತ್ತಾಗಿ ಕಾಣ್ತಾ ಇದೆ ಟಾಪಿಂಗ್ ಎಲ್ಲ ನೋಡಿ. ಕ್ಲೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೆಂಗೆ ಮೂವ್ ಆಗ್ತಾ ಇದೆ. ಸಿ ಇದೆ ಚೆನ್ನಾಗಿದೆ. kilometers ಇದೆ ಶೃಂಗೇರಿ. In 300 meters, turn left onto KV Ramapaya Street. ವಾವ್, ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಲೆಫ್ಟ್ ಟು ರೈಟ್ ಈ ಕಡೆ ಹರಿತಾ ಇದೆ. Take the next left onto KV Ramapaya Street. ಇಲ್ಲಿ ಲೆಫ್ಟು. ಓ ಕರೆಕ್ಟ್. ಮೊಬೈಲ್ ವೀಡಿಯೋ ಮಾಡಿಕೊಂಡು ಗೂಗಲ್ ತೋರಿಸ್ತಾ ಇದ್ದೀನಿ. ಕದ್ದಕ್ಕೆಲ್ಲಿ ಗಾಡಿ ತೋರಿಸ್ತಾ ಎಡದಕ್ಕೆಲ್ಲ ಹಂಗೆ ಹಂಗೆ ಆದರೆ ನಾವೇ ಬರ್ತಿರೋದು ನಡಿಯ. ಬೇರೆ 800 meters ಇದೆ. In 800 meters, turn left onto Sri Avinava Tirtha Road. ಇದೆ. ಸೊ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರಬೇಕು.
left on Haripuram, then you will arrive with ಮತ್ತು ಶೃಂಗೇರಿ ದೇವಸ್ಥಾನ ಹತ್ರ ಬಂದಿದ್ವಿ. ಈಗ ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಈಗ ದರ್ಶನ ಮಾಡೋಕ್ಕೆ ಹೋಗೋಣ. ಸೊ ಹಾಗೆ ಪಕ್ಕದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಒಂದಿದೆ, ಅಲ್ಲಿಗೂ ಹೋಗ್ಬೇಕಾಗಿದೆ. ಹ್ಯಾಂಗ್ ಮಾಡ್ತೀನಿ ನಿನ್ನ. ದೇವಸ್ಥಾನ ಒಳಗಡೆ ಬಂದೆವು ಶ್ರೀ ಶಾರದಾಂಬ ದೇವಿ ದರ್ಶನಕ್ಕೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ನಾನು ವಿಸಿಟ್ ಮಾಡಿರೋ ಪ್ಲೇಸ್ ಎಲ್ಲ ಫಸ್ಟ್ ಟೈಮ್. ಆನೆ, ಗಜರಾಜ, ಶ್ರೀ ಶಾರದಾಯೈ ನಮಃ ಹರಸಿದ ನಂತರ ಶ್ರೀ ವಿದ್ಯಾಯೈ ಯಾರೋ ಬೇಗ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಅಲ್ಲಿ. ವಿದ್ಯಾಯೈ ಸನ್ನಿಧಿ. ಬನ್ನಿ ದೇವಸ್ಥಾನ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ಈಗ ದೇವಿ ದರ್ಶನ ಮಾಡಿಕೊಂಡು ಒಳಗೋಗಿ ದೇವಿನ ನೋಡಿಕೊಂಡು ಬರೋಣ. ದೇವಿ ದರ್ಶನ ಆಯಿತು. ಮತ್ತು ಇಲ್ಲಿ ತೋರು ಗಣಪತಿ ಅಂತ ಹೆಸರು ನೆನಪಾಗ್ತಾ ಇಲ್ಲ. ಸೊ ಗಣಪತಿ ಇತ್ತು. ಸೊ ದರ್ಶನ ಮಾಡ್ಕೊಂಡು ಈ ಕಡೆ ಬಂದೆ. ಹಾಗೆ ಬಳಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋವಂಥದ್ದು. ಅದರಲ್ಲಿ ಕೆಲವು ರೂಪ ಅಂದರೆ ಪ್ರತಿಮೆಗಳನ್ನು ಕೆತ್ತನೆ ಮಾಡಿದ್ದಾರೆ, ಪ್ರಾಣಿಗಳು ಒಂದು ಸಂಕೇತದ ರೂಪದಲ್ಲಿ. ಮತ್ತು ಅಲ್ಲಿನ ಸ್ಟ್ರಕ್ಚರ್ ಮಾತ್ರ ಅಷ್ಟು ಚೆನ್ನಾಗಿದೆ. ಮತ್ತು ಗರ್ಭಗುಡಿ ಕೂಡ ಪೂರ್ತಿ ಗೋಲ್ಡನ್ ಅಂದರೆ ಚಿನ್ನದ ಲೇಪನದಲ್ಲಿ ಮಾಡಿರೋದು. ಅದೊಂದು ತುಂಬ ಕಣ್ಣಿಗೆ ಅಷ್ಟು ಮನಮೋಹಕ. ಮತ್ತು ಇನ್ನು ಹೊರಗಡೆ ಅಲ್ಲಿ ಅಕ್ಕಪಕ್ಕ ಅಂತ ಅಂದಾಗ ಇದು ಗರುಡ ವಾಹನ ಮತ್ತು ವೃಷಭ, ಹಂಸ ವಾಹನ, ನವಿಲು ಆ ಥರ ಅಂತ ಅಲ್ಲಿ ತುಂಬ ಕೆಲವು ವೃಷಭ ವಾಹನಗಳಿದ್ವು. ಸೊ ಅದೆಲ್ಲ ಗೋಲ್ಡನ್ ಮತ್ತು ಸಿಲ್ವರ್ನಲ್ಲಿ ಲೇಪನ ಮಾಡಿದರು. ಸಿಲ್ವರು ಮೋಸ್ಟ್ಲಿ ಅದು ಒರಿಜಿನಲ್ ಅನಿಸುತ್ತೆ, ಗೋಲ್ಡನ್ ಮತ್ತು ಸಿಲ್ವರು. ಸೊ ಅನ್ಸುತ್ತೆ. ಹಾಗೆ ಶಾರದಾಂಬ ದೇವಿನ ಪೀಠದಲ್ಲಿ ಕೂರುವಂಥ ರಥ ಎಲ್ಲ ಇತ್ತು. ಹಳೇದು ಮತ್ತು ಹೊಸದು ರಥಗಳು ಇದ್ವು. ತುಂಬ ಚೆನ್ನಾಗಿತ್ತು. ಇದು ದೇವಸ್ಥಾನದ ಸುತ್ತಮುತ್ತಲಿಂದು. ಈಗ ನಾವಿಲ್ಲಿ ಶ್ರೀ ವಿದ್ಯಾಶಂಕರ ದೇವಸ್ಥಾನ ಹೋಗ್ತೀವಿ, ಟೆಂಪಲ್ ವಿಸಿಟ್ ಮಾಡೋದು. ಇಲ್ಲಿ ಶ್ರೀ ವಿದ್ಯಾಶಂಕರ ದೇವಾಲಯ ಹತ್ರ ಹೋಗಿ ಬರೋಣ ಬನ್ನಿ ಒಳಗೆ. ಫೋಟೋ ಎಲ್ಲೂ ಒಳಗಡೆ ತೆಗಿಯೋಗಿಲ್ಲ. ಸೊ ಒಳಗೆ ಶ್ರೀ ವಿದ್ಯಾಶಂಕರ ದರ್ಶನ ಆಯಿತು. ಈಗ ನಂತರ ಆ ಕಡೆ ಹೋಗಿ ಬರೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅಂದವಾಗಿದೆ. ವಿಗ್ರಹಗಳ ಪ್ರತಿರೂಪ, ಅಲ್ಲಿ ಮತ್ಸ್ಯ ಮತ್ತು ಹಾಗೆ ತುಂಬ ಪ್ರತಿರೂಪ ಕೆತ್ತನೆ ಮಾಡಿದ್ದಾರೆ. ತುಂಬ ಶಿಲೆಗಳನ್ನು ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಸೊ ಈಗ ಒಂದು ಹಳೆ ಹತ್ರ ಹೋಗಿ ಬರೋಣ. ಭಯ ಆಗುತ್ತಲ್ಲ ನೋಡೋಕ್ಕೆ ಹತ್ರ ಹೋದ್ರೆ. ಹಾಗೆ ಮೇಲ್ಗಡೆ ಬಂದು ಬ್ರಿಡ್ಜ್ ಮೇಲೆ ಸರಿಗೆ ಏನು ಹೇಳೋಕ್ಕಾಗಲ್ಲ. ಸೊ ಹಾಗೆ ನೋಡ್ತಾ ಇರೋದೆ. ಅಲ್ಲಿಂದ ಬಂದಿರು ಈ ಕಡೆಯಿಂದ ಈಗ ಪಾಸ್ ಆಗುತ್ತೆ. ಸೊ ಈ ನೀರು ಈಸ್ಟಿಂದ ವೆಸ್ಟಿಗೆ ಹರಿತಾ ಇರೋದು. ಸೊ ಇಲ್ಲಿ ಏನಿದೆ ಅಂತ ಹಾಗೆ ನೋಡೋಕ್ಕೆ ಅಂತ ಬಂದು ಇಲ್ಲೆಲ್ಲ ಏನೋ ರೆಡಿ ಮಾಡ್ತಾ ಇದ್ದಾರೆ. ಸೊ ಮುಂದೆ ಹೋಗಿ ನೋಡ್ಬೇಕು, ಏನು ಬೇಕು ನೋಡೋಣ. ನಾವೇನೋ ಯಾವುದೋ ದೇವಸ್ಥಾನ ಹಾಗೆ ಹೀಗೆ ಚಿಕ್ಕದಾಗಿರುತ್ತೆ ಅಂತ ಬಂದರೆ ಇಲ್ಲಿ ಮಾತ್ರ ಅಷ್ಟು ವಿಶಾಲವಾಗಿದೆ. ಏನ್ರಿ ಇದು? ಯಾವುದು ಮರ? ಹಣ್ಣಿನ ಮರ ಅನಿಸುತ್ತೆ. ಓ, ಇದು ಹತ್ತಿ ಹಣ್ಣಿನ ಮರ. ಇದೊಂಥರ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರಲ್ಲ.
ಎಷ್ಟು ಚೆನ್ನಾಗಿದೆ. ಪ್ರವಾಸಿಗರ ಕಣ್ಣು ಕುಕ್ಕುವ ರೀತಿಯಲ್ಲಿ ಅಷ್ಟು ಚೆನ್ನಾಗಿದೆ. ಶಂಕರ ಸುತ್ತಿ ತುಂಬ ಚೆನ್ನಾಗಿದೆ. ಇಲ್ಲಿ ಮಳೆ ಮಾಪಕ ಅಂತ ಇದೆ. ಶಿವಲಿಂಗ ಹತ್ರ ಬಸವೇಶ್ವರ ಬಸವ ಪಾದದ ಹತ್ರ ಇದೆ. ಸೊ ಎಲ್ಲ ಶಿವಲಿಂಗ ಆಪೋಸಿಟ್ ಇರುತ್ತೆ. 12 ಕಾಲ ಆಯಿತು. ಈಗ ಭೋಜನ ಸ್ವೀಕರಿಸ್ಕೊಂಡು ಮತ್ತೆ ಹೋಗೋಣ. ಪ್ರಸಾದ ಕೊಡೋದು 12 ಕಾಲಿಂದ 3 ಗಂಟೆ ಅಂತ ಬೋರ್ಡ್ ಹಾಕಿದ್ರು. ಸೊ ಲೇಟ್ ಆಗುತ್ತೆ ಅಂತ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಿದೆ. ಸೊ ಆ ಕಡೆ ಎಲ್ಲ ಹೋಗಿ ಹೊಳೆ ನೋಡ್ಕೊಂಡು ಬರೋತಿ 12 ಕಾಲ ಆಯಿತು. ಇನ್ನು ಇಬ್ಬರು ಅವರು ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ನಾನು ಮತ್ತು ಇವರು ಈಗ ಹೋಗಿ ಪ್ರಸಾದ ತಿಂದು ಹೋಗೋಣ ಬನ್ನಿ. ಊಟ ಆಯಿತು. ಅನ್ನ, ರಸಮ್ಮು, ಸೋರೆಕಾಯಿ ಸಾಂಬಾರು ಪ್ಲಸ್ ಪಾಯಸ ಚೆನ್ನಾಯಿತು. ಈಗ ಹೊರಗಡೆ ಹೋಗ್ತಾ ಇದ್ವಿ. ದರ್ಶನ ಆಯಿತು. ಈಗ ಹೊರಡ್ತಾ ಇದ್ವಿ. ನಮ್ಮ ಪ್ರಯಾಣ ಈಗ ಹಾಸನ ಕಡೆಗೆ. ಯಾವುದಂದರೆ ಅದೊಂದು ವಿಸಿಟ್ ಮಾಡಬೇಕು. ಇಲ್ಲೊಂದು ಲೇಟ್ ಆಯಿತು ಬೇಡ ಅಂತ ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ ಹತ್ರ ನೋಡಬೇಕು, ಹೋಗ್ಬೇಕು ಅಂತಿರ್ತೀವಿ. ಸೊ ಈಗ ನಾವಿಲ್ಲಿ ಟೀ ಎಸ್ಟೇಟ್ ಹತ್ರ ಬಂದಿದ್ದೀವಿ. ಹಾಗೆ ಒಂದು ಎಸ್ಟೇಟಿನ ಒಂದು ಇದು ಎಲೆನೋ ಕಿತ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ನೋಡೋಕ್ಕೆ. ಸೊ ಮಾತ್ರ ಸಖತ್ತಾಗಿದೆ ಮಾತ್ರ. ಇದು ಬ್ಯೂಟಿ ಆಫ್ ದ ನೇಚರ್. ಟೀ ಎಸ್ಟೇಟ್ ಸೂಪರ್ ಆಗಿದೆ ಮಾತ್ರ. ಏನು ಸಖತ್ತಾಗಿದೆ ಗೊತ್ತಾ? ಮೇಲ್ಗಡೆ ನೋಡಿ ಫುಲ್ ಗ್ರೀನ್, ಲೈಮ್ ಗ್ರೀನ್, ಡಾರ್ಕ್ ಗ್ರೀನು ಕಾಂಬಿನೇಷನಲ್ಲಿ ನೋಡಿ. ಇನ್ನೊಂದು ಕಡೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ನಿಸಿದ್ದೀವಿ. ಇನ್ನು 80 ಕಿಲೋಮೀಟ್ರು ಹಾಸನ ಇದೆ. ಈಗ ಬರೋ ದಾರಿಲಿ ನವಿಲು ನೋಡಿದೆ. ನವಿಲು ನೋಡಿರಲಿಲ್ಲ ನಿಜವಾಗ್ಲೂ. 5 ಸೆಕೆಂಡ್ಸು ವ್ಯೂ ಚೆನ್ನಾಗಿತ್ತು. ಹಾಗೆ ಸೋಡಾ ಕುಡ್ಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದು. 1 ಅವರ್ 1.25 ಗಂಟೆ 100 ಕಿಲೋಮೀಟ್ರ್ ಅನಿಸುತ್ತೆ. 25 ರೂಪಾಯಿ ಸೋಡಾ.